ಅರ್ಜುನ್ಗೆ ಎಷ್ಟಮ್ಮ ಅವಾಗೊಂದು 5-6 ವರ್ಷನಾ? ಅದೇ ಅವನಿಗೋಸ್ಕರ ಅಂತ ಒಂದು ಪುಟ್ಟು ಗಣಪನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದ. ಅದನ್ನ ಬಿಡಬೇಕಾದ್ರೆ ಹತ್ತು ಕರೆದು ಒಂದು ರಂಪ ಮಾಡ್ದ. ನೀನು ಅಪ್ಪ ಅವ್ನ್ ಸಮಾಧಾನ ಮಾಡೋದಕ್ಕೆ ಪಟ್ಟ ಕಷ್ಟ ಅಪ್ಪ ನನ್ಗೆ ಈಗಲೂ ನೆನಪಿದೆಯಮ್ಮ. ಈಗ ಅದೆಲ್ಲ ಬೇಕಾ? ಯಾಕಪ್ಪ ಹೇಳಿದ ತಕ್ಷಣ ಏನು ಇನ್ಸಲ್ಟ್ ಆಗೋಯ್ತಾ ನಿನ್ಗೆ? ಅಮೃತನ್ ಕರಿಯೋ, ಅವಳ ಎದುರಿಗೆ ಹೇಳ. ಅಮೃತ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲ್ರು ಏನಾದ್ರು ಒಂದು ಈ ತರದ್ ಮಾಡಿರ್ತಾರಪ್ಪ, ಅದನ್ನ ಎತ್ತಾಡ್ಬೇಕಾ? ಆಯ್ತು ಬಿಡು. ನೋಡು, ರಾಹುಕಾಲ ಬರೋಕ್ಕಿಂತ ಮುಂಚೆ ಹೋಗಿ ಗಣಪತಿನ ತಂದ್ಬಿಡ್ಬೇಕು. ಬಲಮುರಿ ಗಣಪತಿನೇ ತರಬೇಕು. ಇದ್ರ ಜೊತೆಗೆ ಗರ್ಗೆನೂ ಹಾಕೊಂಡು ಗಣಪತಿನ ತಗೊಂಡ್ಬರ್ಬೇಕು. ನಾನ್ ಮರ್ತರು ನೀನ್ ಮರಿಬಾರ್ದು. ಸರಿ ಅಮ್ಮ, ಇನ್ನೂ ಏನಾದ್ರೂ ಬ್ಯಾಲೆನ್ಸ್ ಇದ್ರೆ ಹೇಳು, ಅದನ್ನು ಮಾಡ್ಬಿಡ್ತೀನಿ. ಇನ್ನೇನು ಇಲ್ವೋ? ಏ ಅರ್ಜುನ್, ಪೂಜೆ ಪುನಸ್ಕಾರ ಅಂದ್ರೆ ತಮಾಷೆ ಮಾತಲ್ವೋ? ಎಷ್ಟು ನೇಮ ನಿಷ್ಠೆಯಿಂದ ಇರಬೇಕು ಅಷ್ಟಿರ್ಲೇಬೇಕು. ಏನು ನಾನು ಹಾಗಿಲ್ಲ ಅಂತನ? ಹಾಗಲ್ವಾ? ಹೋಗೋ ನೀನು. ಕರ್ಣ, ಗಣಪತಿ ಮೇಲೆ ಹೊತ್ಸೋದಿಕ್ಕೆ ಹೋಗಿ ಒಂದು ಮಡಿಯಾಗಿರೋ ಬಟ್ಟೆ ತಗೊಂಬ. ತಗೋ. ಇದನ್ನೇನ್ ಮಾಡ್ಬೇಕು? ಈ ಸರ್ಪಬಂಧನ ಇದೆ ಅನ್ನೋದು ಆ ನಾಗಿಣಿಗೆ ಗೊತ್ತಾದ್ರೆ ಅವಳು ಇದ್ರ ಹತ್ರನೂ ಸುಳಿಯೋದಿಲ್ಲ. ಇದನ್ನ ಎಲ್ಲಿಟ್ಟಿದ್ದೀವಿ ಅನ್ನೋದು ನಿಮ್ಮ ಮನರಿಗೆ ಕೂಡ ಗೊತ್ತಾಗಬಾರದು. ಇದನ್ನ ನೀವೇ ಎಲ್ಲಾದ್ರೂ ಅಡಗಿಸಿಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ. ಎಷ್ಟು? ಇವತ್ತು ಗಣೇಶ ಚತುರ್ಥಿಯ ದಿನ ನಿಮ್ಮ ಮನೆಯವರೆಲ್ಲ ಪೂಜೆಗೆ ಬರಲೇಬೇಕು. ಆಗ ಎಲ್ಲರ ಸಮ್ಮುಖದಲ್ಲೂ ಆ ನಾಗಿಣಿ ಸಿಕ್ಕಿ ಬೀಳ್ತಾಳೆ. ಸರಿ ಬಾಬಾ, ಹಾಗೇ ಆಗ್ಲಿ. ಅಮೃತ ಅವರೇ, ಸಾರಿ. ಇದೇನು ಅರ್ಜುನ್ ಅವರೇ, ಇದ್ದಕ್ಕಿದ್ದ ಹಾಗೆ ಬಂದು ಕ್ಷಮೆ ಕೇಳ್ತಾ ಇದ್ದೀರಾ? ಕ್ಷಮೆ ಕೇಳುವಂತ ತಪ್ಪು ನೀವೇನ್ ಮಾಡಿದ್ದೀರಾ? ನಾನು ಏನೇ ತಪ್ಪು ಮಾಡಿದ್ರು ಅದು ನಿಮಗೆ ಗೊತ್ತಾಗೋದಿಲ್ಲ ಕಣ್ರಿ. ನಿನ್ನೆ ಎಲ್ಲೋ ಹೋಗೋಣ ಅಂತ ಹೇಳಿದ್ರೆ ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳಿದೆ. ಅದ್ಯಾ ಮಹಾ ದೊಡ್ಡ ತಪ್ಪು ಅಂತ ಹೇಳಿ ನೀವು ನನ್ನ ಕ್ಷಮೆ ಕೇಳ್ತಾ ಇದ್ದೀರಾ? ಇಲ್ಲ ಕಣ್ರಿ, ನೀವೆಲ್ಲಾದ್ರೂ ಕರೆದಾಗ ಆಗೋದಿಲ್ಲ, ಸಾಧ್ಯವಿಲ್ಲ ಅಂತ ಹೇಳಿದ್ರೆ ನನಗೊಂಥರ ಗಿಲ್ಟ್ ಕಾಡುತ್ತೆ. ಇಡೀ ದಿನ ಮೂಡ್ ಆಫ್ ಆಗೋಗುತ್ತೆ. ಈ ಒಂದು ಮಾತು ಸಾಕು ನೀವು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ಹೇಳೋದಕ್ಕೆ. ಆದರೆ ಏನ್ರಿ ಅದು? ಮನೇಲಿ ಅಜ್ಜಿ ಅತ್ತೆ ಎಲ್ಲ ಗಣೇಶನ ಹಬ್ಬಕ್ಕೆ ಸಿದ್ಧತೆ ಮಾಡ್ಕೋತಿದ್ದಾರೆ. ಎಲ್ರಿಗೂ ಕೈ ತುಂಬ ಕೆಲಸ ಇರುತ್ತೆ. ಇಂಥ ಸಮಯದಲ್ಲಿ ನಾವು ಹೊರಗಡೆ ಹೋಗೋಕ್ಕಾಗತ್ತಾ? ಕೆಲವು ಸತಿ ಮನೆ ಮಗನಾಗಿ ನಾನು ಯೋಚನೆ ಮಾಡಬೇಕಾಗಿರೋದನ್ನ ಮನೆ ಸೊಸೆಯಾಗಿ ನೀವು ಯೋಚನೆ ಮಾಡ್ತೀರಾ ಕಣ್ರಿ. ಅಷ್ಟು ಹೊಂದ್ಕೊಂಡ್ಬಿಟ್ಟಿದ್ದೀರಾ ನಮ್ಮ ಮನೆಗೆ ನೀವು. ಯಾವುದೋ ಕಾರಣಕ್ಕೆ ನೀವು ಮನೆಯಿಂದ ಹೊರಗಿದ್ರೆ ಒಂಥರ ಮನೆಯೆಲ್ಲ ಬಿಕೋ ಅನ್ನುತ್ತೆ ನೋಡಿ. ಒಂದು ಕ್ಷಣ ನಾನು ಇಲ್ಲೇ ಹೋದರೆ ಈ ಮನೆ ಬಿಕೋ ಅನಿಸುತ್ತೆ ಅಂತ ಅಂತೀರಾ? ಇನ್ನು ನಾನು ಈ ಮನೆಯಿಂದ ಶಾಶ್ವತವಾಗಿ ದೂರ ಆಗೋ ದಿನ ಹತ್ರದಲ್ಲೇ ಇದೆ. ಆಗ ನೀವು ನಾನು ಇಲ್ಲದೆ ಇರೋ ಈ ಪ್ರಪಂಚದಲ್ಲಿ, ಈ ಮನೆಯಲ್ಲಿ ಹೇಗಿರ್ತೀರಾ ಅರ್ಜುನ್ ಅವರೇ? ಈಗ ನಾನು ನೆನೆಸ್ಕೊಂಡ್ರೆ ನನಗೊಂಥರ ನೋವಾಗ್ತಾ ಇದೆ. ಅಮೃತವ್ರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ಅರ್ಜುನ್ ಅವರೇ. ಇವಾಗ ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ನೀವು ನನ್ನ ಜೊತೆ ಬಂದ್ಬಿಡಿ. ಗಣೇಶ ತಂದಾಗೂ ಆಗುತ್ತೆ, ನೀವು ನನ್ನ ಜೊತೆ ಬಂದಾಗೂ ಆಗುತ್ತೆ. ನೀವು ಮುಂದೆ ಮುಂದೆ ಹೋಗಿ, ನಾನು ಹಿಂದೆ ಹಿಂದೆ ಬರ್ತೀನಿ. ಓ, ಸಪ್ತಪದಿ ತುಳಿಯೋ ಹಾಗೆ. ಹಾಗೆ ಅಂದ್ಕೊಳ್ಳಿ. ನಿಮ್ಮ ಜೊತೆ ಒಂದು ಸರಿ ಅಲ್ಲ, ಎಷ್ಟು ಸಲ ಬೇಕಾದರೂ, ಎಷ್ಟು ಜನ್ಮದಲ್ಲಿ ಬೇಕಾದರೂ ಸಪ್ತಪದಿ ತುಳಿಯೋದಕ್ಕೆ ನಾನು ಸಿದ್ಧವಾಗಿದ್ದೇನೆ. ನಾನು ಅಷ್ಟೇ ಕಣ್ರಿ. ಅರ್ಚನ್ ಅವರೇ, ಇವತ್ತು ಗಣೇಶ ಹಬ್ಬ. ಗಣೇಶ ತರೋದಕ್ಕೆ ಹೋಗಬೇಕು. ಸರಿ, ಬನ್ನಿ. ಗಣೇಶ, ಸರ್ಪ ದಿಗ್ಬಂಧನದಿಂದ ನನ್ನನ್ನು ಕಾಪಾಡೋ ಜವಾಬ್ದಾರಿನ ನಾನು ನಿನ್ನ ಮೇಲೆ ಹಾಕ್ತಾ ಇದ್ದೀನಿ. ನೀವೇ ನನ್ನನ್ನು ಕಾಪಾಡಬೇಕು. ಓ ದೇವ್ರೆ, ಹಣ್ಣು ಯಾಕೋ ತಗೊಂಡೆ? ಅದು ಗಣೇಶಂದು. ಗಣೇಶನ ಕೊಟ್ಟಿದ್ದು. ಗಣೇಶನ ಕೊಟ್ಟ ನೀನು. ಎಲ್ಲಿ ತಾಯಿ?
ಮನೇಲಿ ಯಾರು ಕಾಣಿಸ್ತಾ ಇಲ್ಲ. ಗಣೇಶನ್ ತರಕ್ ಹೋಗಿದ್ದಾರೆ. ನಾನು ಹೋಗ್ತೀನಿ ಅಂದೆ, ತುಂಬಾ ಬಿಡ್ಲಿಲ್ಲ ನನ್ನ. ಯಾಕೆ ಬಿಡ್ಲಿಲ್ಲ ಅಂತ ಗೊತ್ತಾ ನಿನಗೆ? ಗೊತ್ತು, ನಾನು ಕಳ್ದೋಗ್ತೀನಿ ಅಂತ. ಗಣಪತಿ ಬಪ್ಪ ಮೋರ್ಯ, ಗಣಪತಿ ಬಪ್ಪ ಮೋರ್ಯ. ಗಣೇಶ ಬಂತು, ನಾನು ಹೋಗ್ತೀನಿ. ಗಣೇಶನ ಮೇಲೆ ಯಾಕೆ ಬಟ್ಟೆನ ಹಾಗೆ ಮುಚ್ಚಿದ್ದೀರಾ? ತೆಗೀರಿ ಅದನ್ನ. ಮೂರ್ತಿ ತುಂಬಾ ಚೆನ್ನಾಗಿದೆ. ಯಾರು ಆರಿಸಿದ್ದು? ಇವತ್ತು ಗಣಪತಿ ನಿಮ್ಮ ಮನೆಗೆ ಬಂದಿದ್ದಾನೆ. ನಿಮ್ಮ ಮನೆಯಲ್ಲಿ ಎಷ್ಟು ದಿನ ಇದ್ದ ವಿಘ್ನಗಳೆಲ್ಲ ಇವತ್ತಿಗೆ ಮುಗಿದು ಹೋಗುತ್ತೆ. ಯಾಕೆ ನನ್ನ ಕಡೆ ನೋಡ್ತಾ ಇದ್ದಾನೆ? ಏನೇನ್ ತಯಾರಿ ಮಾಡಬೇಕೋ ಮಾಡಿಕೊಡಿ. ಭೈರವನ ಆ ಸರ್ಪ ಬಂಧನದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಇದರಿಂದ ಹೊರಗಡೆ ಬರೋದಕ್ಕೆ ನನಗಿರೋದು ಒಂದೇ ದಾರಿ, ಅದು ನನ್ನ ಗುರುಗಳ ಸಲಹೆ. ಗುರುಗಳೇ, ಗುರುಗಳೇ, ನಾನು ಎಷ್ಟೇ ಯೋಚನೆ ಮಾಡಿದ್ರು ಸಹ ನನಗೆ ಸರ್ಪ ಬಂಧನದಿಂದ ತಪ್ಪಿಸ್ಕೊಳ್ಳೋಕೆ ದಾರಿನೇ ಕಾಣಿಸ್ತಾ ಇಲ್ಲ. ನೀನು ಯಾವುದೇ ಕಾರಣಕ್ಕೂ ಈ ಸಾರ್ತಿ ಅವನ ಕೈಯಿಂದ ತಪ್ಪಿಸ್ಕೋಬಾರದು ಅನ್ನುವ ಉದ್ದೇಶದಿಂದಾನೇ ಸರ್ಪ ಬಂಧನ ಅನ್ನುವ ಬ್ರಹ್ಮಾಸ್ತ್ರನ ನಿನ್ನ ಮೇಲೆ ಆ ಭೈರವ ಪ್ರಯೋಗ ಮಾಡ್ತಾ ಇರೋದು. ಯಾವುದೇ ನಾಗಗಳು ಈ ಸರ್ಪ ಬಂಧನದಿಂದ ಬಿಡಿಸ್ಕೊಂಡಿರುವ ಉದಾಹರಣೆನೇ ಇಲ್ಲ ಅಮೃತ. ಈ ಬಾರಿ ಭೈರವನ ಕೈಗೆ ನೀನು ಸುಲಭವಾಗಿ ಸಿಕ್ಕಾಕೊಳ್ತೀಯ ಅಂತ ಒಲ್ಲದ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಮಗಳೇ. ನೀವು ಹೇಳ್ತಾ ಇರೋ ಮಾತನ್ನ ಕೇಳ್ತಾ ಇದ್ರೆ ನನ್ನಿದೆ ಇಲ್ಲೇ ನಿಂತೋದಾಗ್ತಿದೆ. ಸತ್ಯಗಳು
ಕೆಲವು ಸಮಯ ಹೀಗೆ ಇರುತ್ತೆ ಅಮೃತ. ಸರ್ಪ ಬಂಧನದ ಮುಂದೆ ಯಾವ ನಾಗಗಳು ಹೋಗೋದು ಬೇಡ. ಅಕ್ಕಪಕ್ಕ ಸುಳಿದ್ರೂ ಸಹ ಅದು ತನ್ನ ಕದಂಬ ಬಾಹುಗಳಿಂದ ಬಂಧಿಸಿಬಿಡುತ್ತೆ. ಅದಕ್ಕೆ ಯಾವುದಾದರೂ ಸರ್ಪಗಳಿಗೆ ಸರ್ಪ ಬಂಧನ ಇದೆ ಅಂತ ಗೊತ್ತಾದ್ರೆ ಅದರಿಂದ ಸಾವಿರಾರು ಗಾವದುಗಳು ದೂರ ಇರ್ತಾರೆ. ಅವನು ಮಾಡಿರೋ ಇನ್ನೊಂದು ಘೋರವಾದ ಉಪಾಯವನ್ನು ಹೇಳ್ತೇನೆ, ಕೇಳು. ಆ ಸರ್ಪಬಂಧನ ಮೂರ್ತಿಯನ್ನ ವಾಯು ಸ್ವರೂಪಕ್ಕೆ ತಂದು ತನ್ನ ಮಂತ್ರಶಕ್ತಿಯಿಂದ ಪೂಜೆಗೆ ಅಂತ ತಂದಿರೋ ಗಣೇಶ ಮೂರ್ತಿಯ ಒಳಗೆ ಅದನ್ನ ಆಹ್ವಾನಿಸ್ತಾನೆ. ನೀನು ಗಣೇಶ ಮೂರ್ತಿಯ ಮುಂದೆ ನಿಂತು ಪೂಜೆ ಮಾಡೋಕೆ ಅಂತ ಹೋದಾಗ ಆ ಮೂರ್ತಿ ನಿನ್ನನ್ನು ಬಂಧಿಸುತ್ತೆ. ಆ ಭೈರವ ಮಾಡಿರೋ ಧೂರ್ತ ಯೋಜನೆ ಅಮೃತ. ಅರ್ಜುನ್, ಬಾಬಾ ಗಣೇಶನ್ ತಗೊಂಡು ರೂಮ್ ಒಳಗೆ ಯಾಕೋ ಹೋದ್ರು? ಅದೇ ನನಗೂ ಅರ್ಥ ಆಗ್ತಲ್ಲ ಕಣೋ. ಆವಾಹಯಾಮಿ 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 ಆವಾಹಯಾಮಿ. ಸರ್ಪ ಬಂಧನದ ಶಕ್ತಿ ಎಲ್ಲ ಈ ಗಣೇಶ ಮೂರ್ತಿಯೊಳಗೆ ಸೇರಾಯ್ತು. ಅಂದ್ರೆ ಆ ನಾಗಿಣಿ ಗಣಪತಿಯ ಮೂರ್ತಿಯ ಮುಂದೆ ಬಂದು ನಿಂತ್ರೆ ಸರ್ಪ ಬಂಧನ ಶಕ್ತಿ ಅವಳನ್ನ ಬಂಧಿಸುತ್ತೆ. ಅರ್ಜುನ್, ಕೊಡು. ತಗೋ ಇದನ್ನ. ಗಣ ಇಚ್ಛಾಧಾರಿ ನಾಗಿಣಿ ಅಂತ ಮನೆಯವರ ಮುಂದೆ ನಿರೂಪಿಸಬೇಕು ಅಂತ ಅವನಾಗ್ಲೇ ನಿರ್ಧಾರ ಮಾಡಿದ್ದಾನೆ. ಆ ನಾಗಿಣಿ ನೀನು ಅಂತ ಗೊತ್ತಾದ್ರೆ ಇಡೀ ಮನೆಯವರ ಮುಂದೆ ನಿನ್ನ ಪರಿಸ್ಥಿತಿ ಹೇಗಿರುತ್ತೆ ಅಂತ ಒಂದು ಸಲ ಯೋಚನೆ ಮಾಡುವಂತ. ಇಲ್ಲ ಗುರುಗಳೇ, ಅದನ್ನ ನಾನು ನನ್ನ ಕನಸಲ್ಲೂ ಕೂಡ ಕಲ್ಪನೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ನಾಗಮಣಿನ ನನ್ನ ವಶಕ್ಕೆ ಪಡ್ಕೊಂಡು ರುದ್ರ ಮತ್ತೆ ವಿಷ್ಣುನ ಬಲಿ ತಗೊಂಡ್ಮೇಲೆ ಈ ಮನೆಯವ್ರಿಗಲ್ಲ, ಇಡೀ ಪ್ರಪಂಚಕ್ಕೆ ನಾನು ಇಚ್ಛಾಧಾರಿ ನಾಗಿಣಿ ಅಂತ ಗೊತ್ತಾಗ್ಲಿ. ನನ್ನ ಆಸೆನೂ ಅದೇ ಮಗಳೇ. ಆದ್ರೆ ಈಗಿರೋ ಪರಿಸ್ಥಿತಿಲಿ ಅದು ಸಾಧ್ಯ ಇಲ್ಲ ಅನ್ನಿಸ್ತಾ ಇದೆ. ನಾಗಗಳಿಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಅಂತ ನೀವೇ ಹೇಳಿದ್ದೀರಾ. ನೀವು ಸುಮ್ಮನೆ ಯಾವ ಮಾತನ್ನು ಆಡೋರಲ್ಲ ಅಂತ ನನಗೆ ಗೊತ್ತು. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಅದೇನು ಅಂತ ಸ್ಮರಣೆ ಮಾಡಿಕೊಂಡು ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ.
ಅಮೃತ ಅವರೇ, ಗುರುಗಳೇ, ಅರ್ಜುನ್ ಅವರು ಈ ಕಡೆನೇ ಬರ್ತಾ ಇದ್ದಾರೆ. ನೀವೇನು ಅನ್ಕೊಂಡಿದ್ದೀರೋ ಅದನ್ನ ಬೇಗ ಮಾಡಿ. ನೀನು ಕೈ ಕೊಡಮ್ಮ. ಅಮೃತ ಅವರೇ, ರೂಮಲ್ಲಿ ಒಬ್ಬರೇ ಏನ್ರಿ ಮಾಡ್ತಾ ಇದ್ದೀರಾ? ಅದು ನನಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದಿದೆ. ಹೌದಾ, ಸಾರಿ. ಕೆಳಗೆ ಅಜ್ಜಿ ಕೂಗ್ತಾ ಇದಾರೆ, ಬೇಗ ಬನ್ನಿ. ಯಾಕೆ? ಯಾಕೆ ಏನು ಅಂತ ಎಲ್ಲ ಇಲ್ಲೇ ಹೇಳಿದ್ರೆ ಅಲ್ಲಿ ಬಂದು ಏನ್ ಮಾಡ್ತೀರಾ? ಬನ್ನಿ ಬನ್ನಿ, ಪೂಜೆಗೆಲ್ಲ ಪ್ರಿಪೇರ್ ಆಗಿದೆ, ಬೇಗ ಬನ್ನಿ. ಬನ್ರಿ. ಸರಿಯಾದ ಸಮಯಕ್ಕೆ ಅರ್ಜುನ್ ಬಂದ್ಬಿಟ್ಟ. ಈಗ ಗಣೇಶ ಮೂರ್ತಿಯ ಮುಂದೆ ಹೋದ್ರೆ ಸರ್ಪ ಬಂಧನ ಅಮೃತಾಳನ್ನ ಬಂಧಿಸ್ಬಿಡುತ್ತೆ. ಪರಮೇಶ್ವರ, ನೀನೇ ನಮ್ಮನ್ನ ಈ ಪರಿಸ್ಥಿತಿಯಿಂದ ಕಾಪಾಡಬೇಕು. ಗಣೇಶ, ಇವತ್ತು ನೀನೇ ನನ್ನನ್ನು ಕಾಪಾಡಬೇಕು. ಈಗ ನಿನ್ನನ್ನು ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ. ಬಾರೆ ಬಾ, ಇವತ್ತು ನಿನ್ನ ಬಣ್ಣ ಬಯಲಾಗುತ್ತೆ. ಅಧರ್ಮ ಅಳಿಯುತ್ತೆ, ಧರ್ಮ ಉಳಿಯುತ್ತೆ ಅನ್ನೋದು ಈ ಲೋಕದ ನಿಯಮ ಅಲ್ಲ, ಎಲ್ಲ ಲೋಕದ ನಿಯಮನು. ಆ ಮಾತನ್ನ ನಿಜ ಮಾಡ್ತೀಯ ಅನ್ನೋ ನಂಬಿಕೆಯಲ್ಲಿ ನಾನಿದ್ದೀನಿ. ಅದನ್ನ ಉಳಿಸ್ಕೊಡು ಗಣೇಶ. ಅಮೃತ, ನೀನ್ ಪೂಜೆ ಮಾಡಕ್ಕೋಸ್ಕರ ಎಲ್ರೂ ಕಾಯ್ತಾ ಇದ್ದಾರೆ. ಬಾಮ್ಮ, ಪೂಜೆ ಮಾಡು. ಹಾ ಅಜ್ಜಿ. ಏ ನಾಗಿನಿ, ಗಣೇಶ ಅಲ್ಲ, ಅವರಪ್ಪ ಪರಮೇಶ್ವರ ಬಂದ್ರು ನೇನಿವತ್ತು ಬಚಾವಾಗೋದಕ್ಕೆ. ಬಂದು ಪೂಜೆ ಮಾಡು. ಹಾ ಬಾಬಾ. ಗಣೇಶನ್ಗೆ ಕಡುಬು ಅಂದ್ರೆ ಇಷ್ಟ ತಾನೆ, ಮತ್ತೆ ಅದನ್ನೇ ಇಟ್ಟಿಲ್ಲ. ಓ, ನೀವೆಲ್ಲ ಅಡ್ಗೆ ಮನೇಲಿ ಮಾಡಿಟ್ಕೊಂಡು ತಿನ್ನಕ್ ಮಾಡ್ಕೊಂಡಿದ್ದೀರಾ ಅನ್ಸುತ್ತಾ? ನೈವೇದ್ಯಕ್ಕೆ ಅಂತ ಮಾಡಿರೋ ಕರ್ಗಡಬು ಮೋದಕನ ತಂದೇ ಇಲ್ಲ ನೋಡಿ. ಇರಮ್ಮ ಅಮೃತ, ತಂದ್ಬಿಡ್ತೀನಿ. ತಂದ್ಬಿಡಮ್ಮ, ಬೇಗ ತಗೊಂಬ. ಗಣೇಶ, ಏನಾದ್ರೂ ಪವಾಡ ಮಾಡಿ ನನ್ನನ್ನ ಕಾಪಾಡು.